ಕಥೆಯು ಬ್ಯಾಸ್ಕೆಟ್ಬಾಲ್ ಆಟದೊಂದಿಗೆ ಪ್ರಾರಂಭವಾಗ್ತದೆ. ಗೆಲುವಿಗೆ ಕೇವಲ 44 ಸೆಕೆಂಡುಗಳು ಬಾಕಿ ಉಳಿದಿವೆ. ತಂಡದ ಆಟಗಾರ ಮೇಸನ್ ಕೊನೆಯ ಕ್ಷಣದಲ್ಲಿ 2 ಬಾಸ್ಕೆಟ್ ಹೊಡೆದು ತಂಡವನ್ನು ಗೆಲ್ಲಿಸಿದ. ಎಲ್ಲರೂ ಹರ್ಷೋದ್ಗಾರದಲ್ಲಿ ಮುಳುಗಿದ್ದರು. ಆದರೆ ಮೇಸನ್ಗೆ ಮಾತ್ರ ವಿಚಿತ್ರ ದೃಶ್ಯ ಕಾಣಿಸಿತು. ಸುಪ್ತ ಜೀವಿಯೊಂದು ಅವನನ್ನು ಹಿಂಬಾಲಿಸುತ್ತಿತ್ತು. ಮೇಸನ್ ಸಂಭ್ರಮವನ್ನು ಬಿಟ್ಟು ನೇರವಾಗಿ ಲಾಕರ್ ರೂಮಿಗೆ ಓಡಿದ. ಅಲ್ಲಿ ಅವನು ಹಳೆಯ ಆರ್ಟಿಫ್ಯಾಕ್ಟ್ ಅನ್ನು ಮರೆಮಾಡಿದ್ದ. ಸುಟ್ಟ ಜೀವಿ ಅವನತ್ತ ಬರುತ್ತಿದ್ದಂತೆ ಮೇಸನ್ ಆ ಆರ್ಟಿಫ್ಯಾಕ್ಟ್ ಅನ್ನು ಒಡೆದು ಹಾಕಿದ. ಆ ಕ್ಷಣದಲ್ಲೇ ತಂಡದ ಉಳಿದವರು ಒಳಬಂದು ಅವನ ಅದ್ಭುತ ಆಟಕ್ಕೆ ಹೊಗಳಿದರು. ನಂತರ ಮೇಸನ್ ಸ್ನಾನಕ್ಕೆ ತೆರಳಿದ. ಆದರೆ ಅಲ್ಲಿ ಮತ್ತೆ ಆ ಜೀವಿ ಕಾಣಿಸಿಕೊಂಡಿತು. ಈ ಬಾರಿ ಅದು ಮೇಸನ್ನನ್ನು ಸಂಪೂರ್ಣವಾಗಿ ಬೆಂಕಿಯಲ್ಲಿ ಸುಟ್ಟು ಹಾಕು. 6 ತಿಂಗಳ ನಂತರ ಕ್ರಿಸ್ ಎಂಬ ಹುಡುಗಿಯು ಹೊಸ ಊರಿಗೆ ಸ್ಥಳಾಂತರಗೊಂಡಿದ್ದಳು ಮತ್ತು ಅವನ ಕಸಿನ್ ರೆಲ್ ಜೊತೆ ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದಳು. ಇಂದು ಕ್ರಿಸ್ಗೆ ಹೊಸ ಶಾಲೆಯ ಮೊದಲ ದಿನ. ಶಾಲೆಗೆ ಕಾಲಿಟ್ಟ ಕ್ಷಣದಲ್ಲೇ ಆಕೆ ಎಲಿ ಎಂಬ ಹುಡುಗಿಯನ್ನು ಗಮನಿಸಿದಳು. ಕ್ರಿಸ್ ತನ್ನ ಲಾಕರ್ ಅನ್ನು ತೆರೆದಾಗ ಅದರಲ್ಲಿ ಹೋಸರ್ ಎಂಬ ಹೆಸರು ಬರೆಯಲ್ಪಟ್ಟಿತ್ತು. ಅದು ಮೇಸನ್ನ ಅಡ್ಡ ಹೆಸರು. ಅಷ್ಟರಲ್ಲಿ ಮೇಸನ್ನ ತಂಡದ ಆಟಗಾರ ಡೀನ್ ಬಂದು ಇದನ್ನು ನೀನು ಬಳಸಲು ಸಾಧ್ಯವಿಲ್ಲ ಎಂದು ಹೇಳಿದ. ಡೀನ್ನ ಗೆಳತಿ ಗ್ರೇಸ್ ಕೂಡ ಬಂದು ಈ ಹುಡುಗಿ ಯಾರು ಎಂದು ರೆಲ್ನನ್ನು ಕೇಳಿದಳು. ಡೀನ್ ನೇರವಾಗಿ ಕ್ರಿಸ್ನನ್ನು ನೋಡಿ ನಿನ್ನ ತಂದೆಯ ಸಾವಿಗೆ ಕಾರಣಲಾಗಿ ನಂತರ ಸ್ವಲ್ಪ ದಿನ ರಿಹ್ಯಾಬ್ನಲ್ಲಿ ಇದ್ದು ಬಂದ ಹುಡುಗಿ ನೀನೇನಾ ಎಂದು ಕಟುವಾಗಿ ಕೇಳಿದ. ಕ್ರಿಸ್ ಕೋಪದಿಂದ ಡೀನ್ನ ಕಾಲಿನ ನಡುವೆ ಬಲವಾಗಿ ಒದ್ದಳು. ತಕ್ಷಣವೇ ಒಬ್ಬ ಶಿಕ್ಷಕ ಮಿಸ್ಟರ್ ಕ್ರಾರೇವನ್ ಬಂದು ಎಲ್ಲರಿಗೂ ಡಿಟೆನ್ಷನ್ ಶಿಕ್ಷೆ ಕೊಟ್ಟ. ಅಂದರೆ ಶಾಲೆಯ ಸಮಯ ಮುಗಿದ ನಂತರವೂ ಒಳಗೇ ಇರಬೇಕಾದ ಶಿಕ್ಷೆ. ಎಲಿ ಧೈರ್ಯವಾಗಿ ಮಾತನಾಡಿ ಹೊಸ ಹುಡುಗಿ ಏನೂ ತಪ್ಪು ಮಾಡಿಲ್ಲ ಎಂದಳು. ಆದರೆ ಶಿಕ್ಷಕ ಅವಳನ್ನೂ ಡಿಟೆನ್ಷನ್ಗೆ ಸೇರಿಸಿದ. ಡಿಟೆನ್ಷನ್ಗೆ ಹೋಗುವ ಮೊದಲು ಎಲಿ ಕ್ರಿಸ್ನನ್ನು ನೋಡಿ ಡೀನ್ ಹೇಳಿದ ಮಾತುಗಳಿಗೆ ಕ್ಷಮೆ ಕೇಳ್ತೇನೆ ಎಂದು ಹೇಳಿದಳು. ಕ್ರಿಸ್ ತನ್ನ ಲಾಕರ್ನಲ್ಲಿ ಮತ್ತೆ ಆ ಹಳೆಯ ಆರ್ಟಿಫ್ಯಾಕ್ಟ್ ಕಂಡಳು. ಅದನ್ನು ತೆರೆದಾಗ ಒಳಗೆ ತಲೆಬುರುಡೆಯ ಆಕಾರದ ವಿಸಲ್ ಇತ್ತು. ಅದು ನಿಧಾನವಾಗಿ ಅವಳ ಪೂರ್ಣ ಹೆಸರನ್ನು ಕ್ರಿಸ್ಯಾಂಥಮ್ ಎಂದು ಪಿಸುಗುಟ್ಟುತ್ತಿತ್ತು. ಕ್ರಿಸ್ ಅದನ್ನು ಊದಲು ಸಿದ್ಧವಾಗ್ತಿದ್ದಂತೆ ಶಾಲಾ ಗಂಟೆ ಬಾರಿತು. ಅವಳು ಡಿಟೆನ್ಷನ್ಗೆ ಹೊರಟಳು. ಅಲ್ಲಿ ಕುಳಿತಾಗ ಆ ವಿಸಲ್ ಅವಳು ಬ್ಯಾಗಿನಿಂದ ಹೊರಬಿತ್ತು. ಮಿಸ್ಟರ್ ಕ್ರಾರೇವನ್ ವಿಸಲನ್ನು ಎತ್ತಿ ನೋಡಿದ ಕ್ಷಣದಲ್ಲೇ ಅದು ಏನೆಂದು ಅವನಿಗೆ ಸ್ಪಷ್ಟವಾಯಿತು. ಅದರ ಮೇಲೆ ಬರೆಯಲ್ಪಟ್ಟಿದ್ದ ಸತ್ತವರನ್ನು ಕರೆಯುವುದು ಎಂಬ ಅರ್ಥವನ್ನು ಅವನು ಅನುವಾದಿಸಿದ. ಅವನು ಅದನ್ನು ಶಾಲೆಯ ಆಸ್ತಿ ಎಂದು ಹೇಳಿ ಕ್ರಿಸ್ಗೆ ಹಿಂತಿರುಗಿಸಲು ನಿರಾಕರಿಸಿದ. ಡಿಟೆನ್ಷನನ್ನು ಮುಂಚಿತವಾಗಿ ಮುಗಿಸಿ ಎಲ್ಲರಿಗೂ 5 ಪುಟಗಳ ಪ್ರಬಂಧ ಬರೆಯಲು ಹೇಳಿದ. ಗ್ರೇಸ್ ಎಲ್ಲರನ್ನೂ ತನ್ನ ಮನೆಯಲ್ಲಿ ಸೇರಿ ಪ್ರಬಂಧ ಬರೆಯಲು ಆಹ್ವಾನಿಸಿದಳು. ರೆಲ್ಗೆ ಗ್ರೇಸ್ ಮೇಲೆ ಗುಪ್ತ ಕ್ರಶ್ ಇತ್ತು. ಅದೇ ಸಮಯದಲ್ಲಿ ಮಿಸ್ಟರ್ ಕ್ರಾರೇವನ್ ಆರ್ಟಿಫ್ಯಾಕ್ಟ್ ಅನ್ನು ಆನ್ಲೈನ್ನಲ್ಲಿ ಮಾರಾಟಕ್ಕೆ ಹಾಕುತ್ತಿದ್ದ. ಅದು ಇನ್ನೂ ಕೆಲಸ ಮಾಡುತ್ತದೆಯೇ ಎಂದು ಪರೀಕ್ಷಿಸಲು ಅವನು ವಿಸಲ್ ಊದಿದ. ರೆಲ್ ತನ್ನ ಪುಸ್ತಕವನ್ನು ತರಗತಿಯಲ್ಲಿ ಬಿಟ್ಟು ಬಂದಿದ್ದನ್ನು ನೆನಪಿಸಿಕೊಂಡ. ಅವನು ಒಳಗೆ ಹೋದಾಗ ಕೊಠಡಿಯ ಹೊರಗೆ ಮಿಸ್ಟರ್ ಕ್ರಾವೆನ್ ನಿಂತಿರುವುದನ್ನು ಕಂಡ. ರೆಲ್ ಒಳಗೆ ತೂರು ನೋಡಿದಾಗ ಶಿಕ್ಷಕರು ಆ ಆರ್ಟಿಫ್ಯಾಕ್ಟ್ ಅನ್ನು ಆನ್ಲೈನ್ನಲ್ಲಿ ದೊಡ್ಡ ಬೆಲೆಗೆ ಮಾರಲು ಯತ್ನಿಸುತ್ತಿರುವುದನ್ನು ಕಂಡ. ಅದೇ ಸಮಯಕ್ಕೆ ಹೊರಗೆ ಕ್ರಿಸ್ ನೋಹಾ ಎಂಬ ಯಂಗ್ ಪಾಸ್ಟರ್ನನ್ನು ಭೇಟಿಯಾಗ್ತಾಳೆ. ನೋಹಾ ಕ್ರಿಸ್ಗೆ ನಮ್ಮ ಚರ್ಚ್ಗೆ ಒಮ್ಮೆ ಆದರೂ ಬರಬೇಕೆಂದು ಆಹ್ವಾನಿಸಿದ. ಅವನು ಅವಳಿಗೆ ಏನೋ ನೀಡಲು ಯತ್ನಿಸುತ್ತಿದ್ದಾಗಲೇ ರೆಲ್ ಅಲ್ಲಿಗೆ ಬಂದು ಅದನ್ನು ತಡೆದ. ಕೋಪಗೊಂಡ ನೋಹಾ ರೆಲ್ಗೆ ಚೆನ್ನಾಗಿ ಹೊಡೆದು ಹೊರಟು ಹೋಗ್ತಾನೆ. ನೋಹಾ ಚರ್ಚ್ಗೆ ಬರುವ ಮಕ್ಕಳಿಗೆ ಮಾದಕ ವಸ್ತುಗಳನ್ನು ಮಾರ್ತಾನೆ ತಾನೆ. ಹೀಗೆ 1 ವರ್ಷದ ಹಿಂದೆ ಒಬ್ಬ ವಿದ್ಯಾರ್ಥಿ ಅದರಿಂದ ಓವರ್ ಡೋಸ್ ಆಗಿ ಸತ್ತು ಹೋದ ಎಂದು ರೆಲ್ ಕ್ರಿಸ್ಗೆ ಹೇಳ್ತಾನೆ. ನಂತರ ಶಾಲೆಯೊಳಗೆ ಮಿಸ್ಟರ್ ಕ್ರಾರೇವನ್ ಆರ್ಟಿಫ್ಯಾಕ್ಟ್ ಕಾಣೆಯಾಗಿರುವುದನ್ನು ಗಮನಿಸಿದ. ಆದರೆ ಗ್ರೇಸ್ನ ಮನೆಯಲ್ಲಿ ರೆಲ್ ಎಲ್ಲರಿಗೂ ವಿಸಲ್ ತೋರಿಸಿ ಇದು ನನ್ನ ಬಳಿ ಇದೆ ಎಂದು ಬಹಿರಂಗಪಡಿಸಿದ. ಅದೇ ಕ್ಷಣದಲ್ಲಿ ಮಿಸ್ಟರ್ ಕ್ರಾರೇವನ್ ವಿಚಿತ್ರ ಶಬ್ದಗಳನ್ನು ಕೇಳಲು ಪ್ರಾರಂಭಿಸಿದ. ಅವನು ಅದನ್ನು ತನ್ನ ಕ್ಲೀನರ್ ಚಾರ್ಲಿ ಎಂದು ಭಾವಿಸಿ ಚಾರ್ಲಿ ಎಂದು ಕೂಗಿದ. ಹೊರಗೆ ಬಂದಾಗ ಅಲ್ಲಿ ಒಬ್ಬ ವಿಚಿತ್ರ ವ್ಯಕ್ತಿ ನಿಂತಿದ್ದ. ಕ್ರಾರೇವನ್ ಅವನಿಗೆ ಶಾಲೆ ಮುಚ್ಚಿದೆ, ನೀನು ಟ್ರೆಸ್ ಪ್ಯಾಸಿಂಗ್ ಮಾಡುತ್ತಿದ್ದೀಯಾ ಎಂದ. ಆ ಸಮಯದಲ್ಲೇ ನಿಜವಾದ ಚಾರ್ಲಿ ಅವನ ಪಕ್ಕದಲ್ಲಿ ಕಾಣಿಸಿಕೊಂಡ. ಕ್ರಾರೇವನ್ನಕ್ಕೂ ನಾನು ತುಂಬ ಕೆಲಸ ಮಾಡುತ್ತಿದ್ದೇನೆ, ಅದಕ್ಕೆ ಭ್ರಮೆ ಎಂದು ಹೇಳಿಕೊಂಡ. ಆದರೆ ತರಗತಿಗೆ ಹಿಂತಿರುಗಿದ ಕ್ಷಣದಲ್ಲೇ ಆ ಬೋಲು ತಲೆಯ ಅಪರಿಚಿತ ವ್ಯಕ್ತಿ ಮತ್ತೆ ಅವನ ಮುಂದೆ ನಿಂತಿದ್ದ. ಆ ವ್ಯಕ್ತಿ ಮಿಸ್ಟರ್ ಕ್ರಾರೇವನ್ನ ಶ್ವಾಸಕೋಶಗಳನ್ನು ನುಚ್ಚು ನೂರಾಗಿಸಿದ. ಅವನ ತಲೆಯ ಕೂದಲುಗಳು ಒಂದೊಂದಾಗಿ ಬಿದ್ದು ಹೋದವು. ಕೊನೆಗೆ ಅವನು ಸತ್ತು ಆ ಅಪರಿಚಿತನಂತೆಯೇ ಕಾಣುವ ಒಂದು ನಕಲಿ ಪ್ರತಿರೂಪವಾಗಿ ಬದಲಾದ. ಗ್ರೇಸ್ನ ಮನೆಯಲ್ಲಿ ಅವಳು ವಿಸಲ್ ಊದಿದರು. ಎಲ್ಲರೂ ತಮ್ಮ ಕಿವಿಗಳನ್ನು ಮುಚ್ಚಿಕೊಂಡರು. ಆ ಶಬ್ದದ ನಂತರ ಸುತ್ತಮುತ್ತಲಿನ ವಾತಾವರಣವೇ ಬದಲಾಗಿದಂತಾಯಿತು. ಏನೋ ವಿಚಿತ್ರ ಅಸಹಜ ಭಾವನೆ ಎಲ್ಲರನ್ನೂ ಆವರಿಸಿತು. ನಂತರ ಅವರು ಹೊರಟಾಗ ಎಲಿ ಕ್ರಿಸ್ನನ್ನು ನೋಡಿ ನಾನೇ ಫೆಸ್ಟಿವಲ್ಗೆ ಬಾ, ನನಗೆ ತುಂಬ ಸಂತೋಷವಾಗುತ್ತದೆ ಎಂದು ಆಹ್ವಾನಿಸಿದಳು. ಮನೆಗೆ ಹಿಂತಿರುಗಿದ ಕ್ರಿಸ್ ಆ ಆಹ್ವಾನಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದರ ಬಗ್ಗೆ ನಿರಂತರವಾಗಿ ಯೋಚಿಸುತ್ತಿದ್ದಳು. ಅಷ್ಟರಲ್ಲಿ ಕಿಟಕಿಯ ಹೊರಗಿನ ಮರದ ಮೇಲೆ ಯಾರೋ ನಿಂತು ಅವಳನ್ನು ಗಮನಿಸುತ್ತಿರುವುದನ್ನು ಕಂಡಳು. ತಕ್ಷಣವೇ ರೆಲ್ ಕೂಡ ಹೊರಗೆ ನೋಡಿದ. ಆದರೆ ಯಾರೂ ಕಾಣಿಸಲಿಲ್ಲ. ಈ ಗೊಂದಲದ ಮಧ್ಯೆ ಕ್ರಿಸ್ ತಪ್ಪಾಗಿ ಎಲಿಗೆ ಮೆಸೇಜ್ ಕಳಿಸಿದ್ಲು. ಎಲಿ ತಕ್ಷಣ ನಾಳೆ ಬಗ್ಗೆ ಹೇಳು ಎಂದು ಪ್ರತಿಕ್ರಿಯಿಸಿದ್ಲು. ರೆಲ್ ಕ್ರಿಸ್ನ ಫೋನ್ ಹಿಡಿದು ಸಿ ಯು ಟುಮಾರೋ ಎಂದು ಟೈಪ್ ಮಾಡಿದ.
ಗ್ರೇಸ್ ಇನ್ನೂ ತನ್ನ ಸ್ವಿಮ್ಮಿಂಗ್ ಪೂಲ್ ಹತ್ತಿರ ಕುಳಿತಿದ್ಲು. ಏನೋ ಶಬ್ದ ಕೇಳಿಸ್ತು. ಅದು ತನ್ನ ತಮ್ಮನದೇ ಇರಬಹುದು ಎಂದುಕೊಂಡ್ಲು. ಆದರೆ ಇದು ಸಂಪೂರ್ಣವಾಗಿ ಬೇರೆ ವಿಷಯ. ಅವಳಿಗೆ ಭಯ ಹುಟ್ಟಿತು. ಹತ್ತಿರ ಹೋಗಿ ನೋಡಿದಾಗ ಯಾರೂ ಇರಲಿಲ್ಲ. ಅಷ್ಟರಲ್ಲಿ ಯಾರದೋ ಕೈ ಅವಳ ಮುಖವನ್ನು ಮುಟ್ಟಿದಂತೆ ಅನುಭವವಾಯಿತು. ತಿರುಗಿ ನೋಡಿದಾಗ ಅವಳ ತಮ್ಮ ನಿಂತಿದ್ದ. ಅವನು ಅವಳನ್ನು ಒಳಗೆ ಕರೆಯಲು ಬಂದಿದ್ದ. ಮುಂದಿನ ಬೆಳಗ್ಗೆ ರೆಲ್ ಮತ್ತು ಕ್ರಿಸ್ ಶಾಲೆಗೆ ಬಂದರು. ಅಲ್ಲಿ ಅವರಿಗೆ ಮಿಸ್ಟರ್ ಕ್ರಾರೆವನ್ ಸತ್ತಿದ್ದಾರೆ ಎಂಬ ಸುದ್ದಿ ತಿಳಿಯಿತು. ವೈದ್ಯರು ಅವನಿಗೆ ಸ್ಟೇಜ್ 4 ಲಂಗ್ ಕ್ಯಾನ್ಸರ್ ಇತ್ತು ಎಂದು ಹೇಳಿದರು. ಆದರೆ ನಿನ್ನೆವರೆಗೂ ಅವನು ಸಂಪೂರ್ಣ ಆರೋಗ್ಯವಾಗಿದ್ದಂತೆ ಕಾಣುತ್ತಿದ್ದ. ಅದೇ ಸಮಯದಲ್ಲಿ ಎಲಿ ತನ್ನ ಮುಂದೆ ಕುಳಿತಿದ್ದ ವ್ಯಕ್ತಿಯನ್ನು ಗಮನಿಸಿದ್ಲು. ಆ ಆಕೃತಿ ವಿಚಿತ್ರವಾಗಿ, ಅಸಹಜವಾಗಿ ಚಲಿಸುತ್ತಿತ್ತು. ಅದು ಎಲಿಯಂತೆಯೇ ಕಾಣಿಸುತ್ತಿತ್ತು. ಕ್ರಿಸ್ ಮತ್ತು ಎಲಿ ವಿಸಲ್ ಅನ್ನು ಹಿಂತಿರುಗಿಸಲು ಮೇಸನ್ನ ಮನೆಗೆ ಹೋದ್ರು. ಬಾಗಿಲು ತೆರೆದಿತ್ತು. ಒಳಗೆ ಸಂಗೀತ ಕೇಳಿಸುತ್ತಿತ್ತು. ಯಾರೋ ಮನೆಯಲ್ಲಿದ್ದರು. ಅಷ್ಟರಲ್ಲಿ ಒಬ್ಬ ಮಹಿಳೆ ಮುಂದೆ ಬಂದು, ನಾನು ಈ ಮನೆಯಲ್ಲಿ ಹುಟ್ಟಿದ್ದೆ. ಈ ಮನೆಯಲ್ಲಿ ಸಾಯಲು ಬಯಸುತ್ತೇನೆ. ಆದರೆ ಬ್ಯಾಂಕ್ ಈ ಮನೆ ನನ್ನದಲ್ಲ ಎಂದು ಹೇಳುತ್ತಿದೆ ಎಂದಳು. ಈ ಮಹಿಳೆ ಮೇಸನ್ನ ಅಜ್ಜಿ ಐವಿ. ಅವಳು ಜಗತ್ತಿನ ನಾನಾ ಕಡೆಗಳಿಂದ ವಸ್ತುಗಳನ್ನು ಸಂಗ್ರಹಿಸಿದ್ದಳು. ಕ್ರಿಸ್ ವಿಸಲ್ ತೋರಿಸಿ, ಇದು ಮೇಸನ ಲಾಕರ್ನಲ್ಲಿ ಸಿಕ್ಕಿತು ಎಂದಳು. ಐವಿ ನಿಧಾನವಾಗಿ ತಲೆ ಅಲುಗಿಸಿ, ನೀನು ಅದನ್ನು ಹುಡುಕಲಿಲ್ಲ, ಅದು ನಿನ್ನನ್ನು ಹುಡುಕಿಕೊಂಡಿದೆ. ನನ್ನ ಮೊಮ್ಮಗನನ್ನು ಹುಡುಕಿದಂತೆ, ನನ್ನನ್ನು ಹುಡುಕಿದಂತೆ. ಅದು ನನ್ನ ಮೊಮ್ಮಗಳನ್ನು, ನನ್ನ ಮಗಳನ್ನು ಕೂಡ ಕಿತ್ತುಕೊಂಡಿತ್ತು ಎಂದು ಹೇಳಿದಳು. ಕ್ರಿಸ್ ಐವಿಗೆ ನಮ್ಮ ಪ್ರೊಫೆಸರ್ ಇದು ಸತ್ತವರನ್ನು ಕರೆಯುತ್ತದೆ ಎಂದು ಹೇಳಿದ್ದರು ಎನ್ನುತ್ತಾಳೆ. ಐವಿ ತಲೆಯಾಡಿಸಿ, ಅದು ತಪ್ಪು. ಇದರ ನಿಜವಾದ ಅರ್ಥ, ನನ್ನ ಮರಣವನ್ನು ಆಹ್ವಾನಿಸಿದ್ದೇನೆ, ಬಂದು ನನ್ನನ್ನು ಸಾಯಿಸು ಎಂದು ವಿವರಿಸಿದಳು. ನೀನು ಹುಟ್ಟಿದ ದಿನವೇ ನಿನ್ನ ಮರಣವೂ ಹುಟ್ಟುತ್ತದೆ. ಆ ದಿನದಿಂದಲೇ ಅವಳು ನಿನ್ನನ್ನು ಹುಡುಕ್ತಾಳೆ. ನಿನ್ನ ವಿಧಿಯ ದಿನ ಬಂದಾಗ ಅವಳು ನಿನ್ನನ್ನು ಪತ್ತೆ ಹಚ್ಚುತ್ತಾಳೆ. ಆದರೆ ನೀನು ವಿಸಲ್ ಕೂಗುವುದನ್ನು ಕೇಳಿದರೆ ಇನೋಕಾ ಎಂಬ ಶಕ್ತಿ ನಿನ್ನ ಮರಣವನ್ನು ಬೇಗನೆ ನಿನ್ನತ್ತ ತರುತ್ತದೆ. ಮರಣವು ಯಾವ ವ್ಯಕ್ತಿ ಕೊನೆಯ ಉಸಿರಿನಲ್ಲಿ ಹೇಗಿರ್ತಾನೋ ಅದೇ ರೂಪದಲ್ಲಿ ಕಾಣಿಸುತ್ತದೆ ಎಂದು ವಿವರಿಸಿದಳು. ನಂತರ ಐವಿ ವಿಸಲನ್ನು ಕ್ರಿಸ್ಗೆ ಹಿಂತಿರುಗಿಸಿದಳು. ಎಲಿ ನಿಧಾನವಾಗಿ ಐವಿ ಔಷಧಿ ತೆಗೆದುಕೊಳ್ಳುತ್ತಿದ್ದಾಳೆ ಮತ್ತು ತನ್ನ ಕುಟುಂಬವನ್ನು ಕಳೆದುಕೊಂಡಿದ್ದಾಳೆ. ಅದಲ್ಲದೆ ಐವಿ ಹೇಳುತ್ತಿರುವುದಕ್ಕೆ ಯಾವುದೇ ವೈದ್ಯಕೀಯ ಆಧಾರವಿಲ್ಲ, ಅದಕ್ಕೆ ಹೀಗೆ ಹೇಳುತ್ತಿದ್ದಾಳೆ ಎಂದು ಹೇಳುತ್ತಾಳೆ. ಆದರೂ ಕ್ರಿಸ್ಗೆ ಸಂಪೂರ್ಣವಾಗಿ ಮನವರಿಕೆಯಾಗುವುದಿಲ್ಲ. ಆದ್ದರಿಂದ ಇಬ್ಬರೂ ಆಸ್ಪತ್ರೆಯೊಳಗೆ ನುಗ್ಗಿ ಮೇಸನ್ನ ಫೈಲ್ ನೋಡಲು ಪ್ರಯತ್ನಿಸಿದರು. ಎಲಿ ಇಲ್ಲಿ ಕೆಲಸ ಮಾಡುತ್ತಿದ್ದಳು. ದಾಖಲೆಗಳಲ್ಲಿ ಮೇಸನ ದೇಹವು ಭೀಕರವಾಗಿ ಸುಟ್ಟಿರುವುದಾಗಿ ಕಂಡಿತು. ಅವನನ್ನು ಗುರುತಿಸಲು ಡೆಂಟಲ್ ದಾಖಲೆಗಳು ಬಳಸಬೇಕಾಯಿತು. ಅಷ್ಟರಲ್ಲಿ ಒಬ್ಬ ವೈದ್ಯರು ಒಳಗೆ ಬಂದರು. ಎಲಿ ಮತ್ತು ಕ್ರಿಸ್ ತಕ್ಷಣ ಅಡಗಿಕೊಂಡರು. ಆ ಸಮಯದಲ್ಲಿ ಕ್ರಿಸ್ ಮೇಸನ್ನ ಫೈಲ್ನಲ್ಲಿ ಅವನ ಎಲುಬಿನ ರಚನೆ 40 ವಯಸ್ಸಿನ ವ್ಯಕ್ತಿಯಂತಿದೆ ಎಂಬ ಒಂದು ಸಾಲು ಓದಿದಳು. ಆದರೆ ಮೇಸನ್ ಸತ್ತಾಗ ಕೇವಲ 17 ವರ್ಷದವನಾಗಿದ್ದ. ಇದರಿಂದ ಕ್ರಿಸ್ಗೆ ಎಲ್ಲವೂ ಮಾನವರಿಕೆಯಾಗತೊಡಗಿತು. ಮೇಸನ್ ತನ್ನ ವಯಸ್ಸಾದ ಮೇಲೆ ಗ್ಯಾಸ್ ಲೀಕ್ನಿಂದ ಸಾಯಬೇಕಾಗಿತ್ತು. ಹಾಗೆಯೇ ಮಿಸ್ಟರ್ ಕ್ರಾವೆವನ್ ಅವರ ಕ್ಯಾನ್ಸರ್ ಇನ್ನೂ 10 ರಿಂದ 15 ವರ್ಷಗಳಲ್ಲಿ ಅವರನ್ನು ಕೊಲ್ಲಬಹುದಿತ್ತು. ಆದರೆ ನಿನ್ನೆ ರಾತ್ರಿ ಅಲ್ಲ. ಇದೀಗ ಎಲ್ಲರೂ ವಿಸಲ್ ಶಬ್ದವನ್ನು ಕೇಳಿದ್ದಾರೆ. ಆದ್ದರಿಂದ ಅವರು ಫೆಸ್ಟಿವಲ್ನಲ್ಲಿ ಇರುವ ಉಳಿದವರನ್ನು ಎಚ್ಚರಿಸಬೇಕಾಗಿದೆ. ರೆಲ್ ಒಂದು ಪಾತ್ರದ ವೇಷದಲ್ಲಿ ಇದ್ದನು. ಗ್ರೇಸ್ ಡೆವಿಲ್ ಗರ್ಲ್ ವೇಷದಲ್ಲಿ ಬಂದಿದ್ದಳು. ರೆಲ್ ಅವಳ ಬಳಿ ಹೋಗಿ, ನಿನಗೆ ಒಂದು ಟೆಡ್ಡಿ ಬೇರನ್ನು ಗೆದ್ದು ಕೊಡುತ್ತೇನೆ ಎಂದ. ಗ್ರೇಸ್ ನಗುತ್ತಾ, ನೀನು ಒಳ್ಳೆಯವನು, ಒಂದು ದಿನ ನೀನು ನನಗಿಂತ ಉತ್ತಮ ವ್ಯಕ್ತಿಯನ್ನು ಸಂತೋಷಪಡಿಸುತ್ತೀಯಾ ಎಂದಳು. ಡೀನ್ ಅವಳನ್ನು ಕರೀತಾನೆ. ಗ್ರೇಸ್ ಅವನ ಬಳಿ ಹೋಗಿ, ನನಗೆ ಬೆಲ್ ತಲುಪಲು 2 ನಿಮಿಷ ಮುಂಚಿತ ಅವಕಾಶ ಕೊಡಬೇಕು, ನಾನು ಅದನ್ನು ಮೊಡಗಿಸ್ತೇನೆ ಎಂದಳು. ನಂತರ ಗ್ರೇಸ್ ಹಾಂಟೆಡ್ ಮೇಜ್ ಒಳಗೆ ಪ್ರವೇಶಿಸಿದಳು. ಅಷ್ಟರಲ್ಲಿ ಎಲಿ ಮತ್ತು ಕ್ರಿಸ್ ಫೆಸ್ಟಿವಲ್ಗೆ ಬಂದರು. ಮೇಜ್ ಒಳಗೆ ಗ್ರೇಸ್ ಇನ್ನಷ್ಟು ಒಳಗೆ ಹೋಗುತ್ತಿದ್ದಳು. ಡೀನ್ ಅವಳ ಹಿಂದೆ ಬರುತ್ತಿದ್ದ. ಆದರೆ ಗ್ರೇಸ್ ತನ್ನ ಮುಂದೆ ಒಬ್ಬ ವೃದ್ಧೆಯನ್ನು ಕಂಡಳು. ಆಕೆ ಅವಳ ಹೆಸರನ್ನು ಪುನಃ ಪುನಃ ಹೇಳತೊಡಗಿದಳು. ಆ ಶಬ್ದ ಗ್ರೇಸ್ಗೆ ಭಯ ಹುಟ್ಟಿಸಿತು. ಅವಳು ಓಡತೊಡಗಿದಳು. ಕ್ರಿಸ್ ರೆಲ್ನನ್ನು ಗ್ರೇಸ್ ಮತ್ತು ಉಳಿದವರು ಎಲ್ಲಿದ್ದಾರೆ ಎಂದು ಕೇಳಿದಳು. ರೆಲ್ ಟೆಡ್ಡಿ ಬೇರನ್ನು ಗೆದ್ದು ಮೇಜ್ ಒಳಗೆ ಹೋದ. ಗ್ರೇಸ್ ಡೀನ್ಗೆ ಕರೆ ಮಾಡಿ, ಒಬ್ಬ ವೃದ್ಧೆ ನನ್ನನ್ನು ಹಿಂಬಾಲಿಸುತ್ತಿದ್ದಾಳೆ ಎಂದಳು. ಆ ಸಮಯದಲ್ಲಿ ಗ್ರೇಸ್ ತನ್ನ ಮುಂದೆ ಕೆಲವು ಉಪಕರಣಗಳು ಬಿದ್ದಿರುವುದನ್ನು ಗಮನಿಸಿದಳು. ವೃದ್ಧೆ ಅವಳ ಹತ್ತಿರ ಬಂದು ತೆವಳತೊಡಗಿದಳು. ಗ್ರೇಸ್ ತಕ್ಷಣ ಒಂದು ಸನಕೆಯನ್ನು ಹಿಡಿದು ಬಲವಾಗಿ ಬೀಸಿದಳು. ಆದರೆ ಆ ಹೊಡೆತ ಅವಳಿಗೇ ಹಿಂತಿರುಗಿತು. ಅವಳ ತಲೆಯಿಂದ ರಕ್ತ ಹರಿಯತೊಡಗಿತು. ವೃದ್ಧೆ ಮತ್ತೆ ಎದ್ದಳು. ಗ್ರೇಸ್ ಕಿರುಚಿ ಓಡಿದಳು. ಆದರೆ ಫೆಸ್ಟಿವಲ್ನ ಗದ್ದಲದಲ್ಲಿ ಅವಳ ಕಿರುಚಾಟ ಯಾರಿಗೂ ಕೇಳಿಸಲಿಲ್ಲ. ಡೀನ್ ಅವಳನ್ನು ಹುಡುಕಲು ಓಡಿದ. ಗ್ರೇಸ್ ಮೇಜ್ ಒಳಗಿನ ಕಿರಿದಾದ ದಾರಿಯಲ್ಲಿ ನುಗ್ಗಿದಳು. ಆದರೆ ವೃದ್ಧೆಯು ಅವಳನ್ನು ಹಿಂಬಾಲಿಸಿದಳು. ಆಕೆ ಗ್ರೇಸ್ಗೆ ಮುಟ್ಟಿದ ಕ್ಷಣದಲ್ಲೇ ಅವಳ ದೇಹ ವಯಸ್ಸಾಗತೊಡಗಿತ್ತು. ಆದರೆ ಗ್ರೇಸ್ ಬಿಟ್ಟುಕೊಡಲಿಲ್ಲ. ಬೆಲ್ ತಲುಪಲು ಪ್ರಯತ್ನಿಸಿದಳು. ಆದರೆ ವೃದ್ಧೆ ಅವಳನ್ನು ಹಿಡಿದು ಸಂಪೂರ್ಣವಾಗಿ ವಯಸ್ಸಾಗುವಂತೆ ಮಾಡಿಬಿಟ್ಲು. ಕೊನೆಗೂ ಗ್ರೇಸ್ ಬೆಲ್ ಮೊಳಗಿಸಿದಳು. ಆದರೆ ತಡವಾಗಿತ್ತು. ಡೀನ್ ಅವಳನ್ನು ಕಂಡು ಇದು ಗ್ರೇಸ್ ಎಂದು ನಂಬಲಿಲ್ಲ. ಎಲಿ ಮತ್ತು ಕ್ರಿಸ್ ಅವನಿಗೆ ಎಲ್ಲವನ್ನೂ ವಿವರಿಸಲು ಪ್ರಯತ್ನಿಸಿದರು. ಇದು ವಿಸಲ್ ಕಾರಣದಿಂದಾಗಿದೆ.
ನಾವು ಎಲ್ಲರೂ ಅದನ್ನು ಕೇಳಿದ್ದೇವೆ. ಅದು ನಮ್ಮ ಮರಣವನ್ನು ಕರೆಯುತ್ತಿದೆ ಮತ್ತು ನಾನು ನನ್ನ ಮರಣವನ್ನು ಇಂದು ಬೆಳಿಗ್ಗೆ ಅಸೆಂಬ್ಲಿ ಸಮಯದಲ್ಲೇ ಕಂಡಿದ್ದೇನೆ ಎಂದು ಎಲಿ ಹೇಳಿದಳು. ಆದರೆ ಡೀನ್, ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನನಗೆ ಗೊತ್ತಿರುವುದೆಂದರೆ ಕ್ರಿಸ್ ಈ ಪಟ್ಟಣಕ್ಕೆ ಬಂದಾಗಿನಿಂದಲೇ ಎಲ್ಲವೂ ಆರಂಭವಾಗಿದೆ ಎಂದು ಹೇಳಿದನು. ರೆಲ್ ಮಧ್ಯೆ ಬಂದು, ನೀನೇ ಗ್ರೇಸ್ಗೆ ವಿಸಿಲುವುದಲ್ಲೇ ಹೇಳಿದ್ದು, ಅವಳು ಸಾಯುವುದಕ್ಕೆ ನೀನೇ ಕಾರಣ ಎಂದು ಹೇಳಿದನು. ಡೀನ್ ಕೋಪದಿಂದ ರೆಲ್ನನ್ನು ತಳ್ಳಿ ಕುಡಿದು ಮನೆಗೆ ಹೋಗುತ್ತಾನೆ ಮತ್ತು ತನ್ನ ಕೊಠಡಿಯಲ್ಲಿ ತನ್ನದೇ ಮರಣವನ್ನು ನೋಡುತ್ತಾನೆ. ತಕ್ಷಣ ಲೈಟ್ ಆನ್ ಮಾಡಿ ನೋಡಿದರೆ ಯಾರೂ ಇರಲಿಲ್ಲಲ್ಲ. ಅವನ ತಂದೆ ಬಾಗಿಲಲ್ಲಿ ಕಾಣಿಸಿಕೊಂಡು, ಕುಡಿದು ವಾಹನ ಓಡಿಸಿದರೆ ನಿನ್ನ ಮರಣವಾಗುತ್ತದೆ ಎಂದನು. ಹೊರಗೆ ಮಳೆಯಲ್ಲೇ ರೆಲ್ ಒಬ್ಬನೇ ಕುಳಿತಿದ್ದ. ಎಲಿ ಮತ್ತು ಕ್ರಿಸ್ ಒಟ್ಟಿಗೆ ಕುಳಿತಿದ್ರು. ಕ್ರಿಸ್ ತನ್ನ ಮನದಾಳವನ್ನು ತೆರೆದಳು. 1 ವರ್ಷದ ಹಿಂದೆ ನಾನು ಡ್ರಗ್ ಓವರ್ಡೋಸ್ ಮಾಡ್ಕೊಂಡಿದ್ದೆ. ನನ್ನಪ್ಪ ನನ್ನ ಆಸ್ಪತ್ರೆಗೆ ಕರೆದೊಯ್ತಿದ್ರು. ನಾವು ಅರ್ಧ ಮೈಲಿ ದೂರದಲ್ಲಿದ್ದಾಗಲೇ ಟ್ರಕ್ ನಮ್ಮನ್ನು ಗುದ್ದಿತು. ನನ್ನ ತಪ್ಪಿನಿಂದ ನನ್ನ ಅಪ್ಪ ಸತ್ರು. ನನ್ನ ಕೃತ್ಯಗಳು ನನ್ನ ತಂದೆಯನ್ನು ಕೊಂದವು ಮತ್ತು ಅದ್ರ ಬಗ್ಗೆ ನಾನು ಏನೂ ಮಾಡಲು ಸಾಧ್ಯವಿಲ್ಲ. ಕೆಲವೊಮ್ಮೆ ನಾನು ಸತ್ತಿದ್ರೆ ಚೆನ್ನಾಗಿರ್ತಿತ್ತು ಎಂದುಕೊಳ್ತೇನೆ ಎಂದಳು. ಎಲಿ ಅವಳನ್ನು ಸಮಾಧಾನಪಡಿಸಲು ಹತ್ತಿರ ಬಂದು ಮುತ್ತಿಟ್ಟಳು. ಆದರೆ ಹೊರಗೆ ರೆಲ್ ತನ್ನ ವಿಧಿಯನ್ನೇ ಎದುರಿಸುತ್ತಿದ್ದ. ಅವನು ಸ್ಟೀಲ್ ಮಿಲ್ ಗ್ರೈಂಡರ್ನಲ್ಲಿ ಸಾಯಬೇಕಾಗಿತ್ತು. ಮುಂದಿನ ದಿನ ಎಲ್ಲರೂ ಐವಿ ಅವರನ್ನು ಭೇಟಿಯಾಗಲು ಹೋದರು. ಅವಳ ಆರೋಗ್ಯ ಇನ್ನಷ್ಟು ಹದಗೆಟ್ಟಿತ್ತು. ಅವರು ಇದನ್ನು ನಿಲ್ಲಿಸಲು ಏನಾದರೂ ಮಾರ್ಗವಿದೆಯೇ ಎಂದು ಕೇಳಿದರು. ಐವಿ ನಿಧಾನವಾಗಿ, ಮರಣವನ್ನು ತಡೆಯಲು ಸಾಧ್ಯವಿಲ್ಲ, ಆದರೆ ಅದರ ದಾರಿಯನ್ನು ಬದಲಾಯಿಸಲು ಸಾಧ್ಯ. ನಿನ್ನ ಮರಣ ಹತ್ತಿರ ಬಂದಾಗ ಇನ್ನೊಬ್ಬರ ಜೀವವನ್ನು ನಿನ್ನ ಮರಣಕ್ಕೆ ಕೊಡು. ನಿನ್ನ ರಕ್ತದಿಂದ ಮತ್ತೊಬ್ಬರನ್ನು ಗುರುತಿಸು, ಆಗ ನೀನು ಉಳಿಯುತ್ತೀಯ ಎಂದು ಹೇಳಿದಳು. ಅಷ್ಟರಲ್ಲಿ ಕ್ರಿಸ್ ತನ್ನ ಕೈಯಲ್ಲಿ ಸೂಜಿ ಇರಿಸಿಕೊಂಡು ಸಾಯುವ ತನ್ನದೇ ಮರಣವನ್ನು ಅಲ್ಲಿ ನೋಡ್ತಾಳೆ ಮತ್ತು ಆ ಮಾತುಗಳನ್ನು ಹೇಳುತ್ತಲೇ ಐವಿ ಪ್ರಾಣ ಬಿಟ್ಲು. ರೆಲ್ಗೆ ಬದುಕಲು ಒಂದು ಮಾರ್ಗ ಸಿಕ್ಕಂತಾಯಿತು. ಆದರೆ ತಕ್ಷಣ ಎಲಿ ಮತ್ತೊಬ್ಬರನ್ನು ಕೊಲ್ಲುವ ಮೂಲಕ ಬದುಕು ಪಡೆಯುವ ಮಾರ್ಗವನ್ನು ನಾನು ಒಪ್ಪುವುದಿಲ್ಲ ಎಂದು ಹೇಳಿದಳು. ಕ್ರಿಸ್ ಬಂದು, ಒಳಗೆ ನಾನು ನನ್ನ ಸಾವನ್ನು ನೋಡಿದೆ. ನನ್ನ ಕೈಯಲ್ಲಿ ಸೂಜಿ ಇತ್ತು ಮತ್ತು ಡ್ರಗ್ ಓವರ್ಡೋಸ್. ನಾನು ಮತ್ತೆ ಅದನ್ನು ಎದುರಿಸಲು ಬಯಸುವುದಿಲ್ಲ ಎಂದಳು. ರೆಲ್ ಒಬ್ಬನೇ ಹೊರಗೆ ನಡೆದು ಹೋದ. ಅದೇ ಸಮಯದಲ್ಲಿ ಡೀನ್ ತನ್ನ ಮನೆಯಲ್ಲಿ ಟಿವಿ ನೋಡುತ್ತಿದ್ದ. ಸುದ್ದಿಯಲ್ಲಿ ಫೆಸ್ಟಿವಲ್ನಲ್ಲಿ ಪತ್ತೆಯಾದ ಇನ್ನೂ ಗುರುತಿಸಲಾಗದ ಶವದ ಬಗ್ಗೆ ವರದಿ ಮಾಡುತ್ತಿದ್ದರು. ಅಷ್ಟರಲ್ಲಿ ಡೀನ್ನ ಬಾಗಿಲಿನ ಡೋರ್ ನಾಬ್ ಜೋರಾಗಿ ಅಲುಗಾಡಿತು. ಬಾಗಿಲು ಮೆಲ್ಲನೆ ತೆರೆದು ಒಳಗೆ ಒಂದು ಕೈ ನುಗ್ಗಿತು. ಡೀನ್ ಭಯದಿಂದ ಕುರ್ಚಿಯನ್ನು ಎಸೆದ. ಅವನ ತಂದೆ ಬಂದು, ಏನಾಯಿತು ಎಂದು ಕೇಳಿದ. ಆದರೆ ಡೀನ್ ಬಾಗಿಲು ತೆರೆಯಲಿಲ್ಲ. ಆ ಕ್ಷಣದಲ್ಲೇ ಅವನ ಮರಣದ ರೂಪ ಹಿಂಬದಿಯಿಂದ ಬಂದು ಕಾರು ಡಿಕ್ಕಿ ಹೊಡೆದಂತೆ ಅವನನ್ನು ಹೊಡೆಯಿತು. ಡೀನ್ನ ತಂದೆ ತಾಯಿ ಬಾಗಿಲು ಒಡೆದು ಒಳಬಂದರು. ತಮ್ಮ ಮಗನನ್ನು ತಮ್ಮ ಕಣ್ಣೆದುರೇ ಅತ್ಯಂತ ಭಯಾನಕ ರೀತಿಯಲ್ಲಿ ಸಾಯುತ್ತಿರುವುದನ್ನು ನೋಡಿದರು. ಕ್ರಿಸ್ ಮತ್ತು ಎಲಿ ರೆಲ್ನ ಕೊಠಡಿಗೆ ಬಂದರು. ಆದರೆ ಅವನು ಅಲ್ಲಿ ಇರಲಿಲ್ಲ. ಅವರು ಕಂಡದ್ದು ಕೇವಲ ಒಂದು ಸ್ಟೀಲ್ ಮಿಲ್ನ ಫೋಟೋ ಮತ್ತು ಕಾಮಿಕ್ ಪುಸ್ತಕದ ಹರಿದು ಹೋದ ಪುಟ. ಚರ್ಚ್ ಹೊರಗೆ ರೆಲ್ ನೋಹನನನ್ನು ಗಮನಿಸುತ್ತಿದ್ದ. ಅವನು ಒಳಗೆ ಬಂದಾಗ ಕೈಯಲ್ಲಿ ಗನ್ ಹಿಡಿದು, ನೀನು ನನ್ನ ಮಾತು ಕೇಳಲೇಬೇಕು ಎಂದ. ನೋಹ ಜೋರಾಗಿ ನಕ್ಕು, ನಿನ್ಗೆ ಈ ಗನ್ ಬಳಸೋದು ಗೊತ್ತೇ ಎಂದು ಹಾಸಿ ಮಾಡ್ದ. ರೆಲ್ ಒಂದು ಗುಂಡು ಹಾರಿಸಿ ಒಂದು ಹೂದಾನಿಯನ್ನು ಒಡೆದ. ಅಷ್ಟರಲ್ಲಿ ಒಂದು ಬೆಲ್ ಮೊಳಗಿತು. ಆ ಗದ್ದಲವನ್ನು ಬಳಸಿಕೊಂಡು ನೋಹ ಗನ್ಗಾಗಿ ಹೋರಾಡಿದ. ಕೊನೆಗೆ ಗನ್ ಅವನ ಕೈಗೆ ಸಿಕ್ತು. ಆದರೆ ರೆಲ್ ಶಾಂತವಾಗಿ, ನಾನು ಈ ರೀತಿಯಲ್ಲಿ ಸಾಯುವುದಿಲ್ಲ ಎಂದ. ನೋಹ ಟ್ರಿಗರ್ ಒತ್ತಿದ್ರೂ ಗನ್ ಗುಂಡು ಹಾರಿಸಲಿಲ್ಲ. ರೆಲ್ ಅವನನ್ನು ನೆಲಕ್ಕೆ ತಳ್ಳಿದ. ದೃಶ್ಯ ಸ್ಟೀಲ್ ಮಿಲ್ಗೆ ಬದಲಾಗ್ತದೆ. ರೆಲ್ ನೋಹನನ್ನು ನೋಡಿ, ಇದು ನೀನು ಸಾಯುವ ಸ್ಥಳ ಎಂದು ಹೇಳುತ್ತಾನೆ. ಅವನು ನೋಹನ ಜೇಬುಗಳನ್ನು ಹುಡುಕಿ ಕೆಲವು ಮಾದಕ ಗುಳಿಗೆಗಳು ಕಂಡುಕೊಳ್ತಾನೆ. ನೋಹನು ಅವನಿಗೆ, 1 ನಿನ್ನನ್ನು ಸಂತೋಷಪಡಿಸ್ತದೆ, 2 ನಿನ್ನನ್ನು ಹಾರುವಂತೆ ಮಾಡುತ್ತದೆ ಎಂದು ಹೇಳುತ್ತಾನೆ. ರೆಲ್ ಅವನ ಬಾಯಿಗೆ 3 ಗುಳಿಗೆಗಳನ್ನು ಬಲವಂತವಾಗಿ ಹಾಕಿದ. ನಂತರ ಒಂದು ಕಟರ್ ಹಿಡಿದು ತನ್ನ ಕೈಯನ್ನು ಕತ್ತರಿಸಿದ. ರಕ್ತ ಹರಿಯತೊಡಗಿತು. ರೆಲ್ ತನ್ನ ಮುಂದೆ ವಿಸಿಲ್ ಇಡ್ತಾನೆ. ಅವನು ನೋಹನನ್ನು ತನ್ನ ರಕ್ತದಿಂದ ಗುರುತಿಸಲು ಮುಂದಾದ. ಆದರೆ ಅಷ್ಟರಲ್ಲಿ ಎಲಿ ಮತ್ತು ಕ್ರಿಸ್ ಹೊರಗೆ ನುಗ್ಗಿ, ನಿಲ್ಲಿಸು ಎಂದು ಬೇಡಿಕೊಂಡರು. ರೆಲ್ ಕೋಪದಿಂದ, ಇಂತಹ ಕೊಲೆಗಾರನೇ ಬದುಕಿರುವಾಗ ನಾವೇಗ್ ಸಾಯಬೇಕು, ಇದು ನ್ಯಾಯವಲ್ಲ ಎಂದ. ಅವನು ಕೈ ಚಾಚಿ ನೋಹನತ್ತ ಹತ್ತಿರವಾದ. ಆದರೆ ಕೊನೆಯ ಕ್ಷಣದಲ್ಲಿ ನಿಂತ. ಹಿಂದಕ್ಕೆ ಸರಿದು, ಒಂದು ದಿನ ಎಲ್ಲರೂ ಸಾಯಲೇಬೇಕು ಎಂದು ಹೇಳಿದ. ಆ ಮಾತು ಕ್ರಿಸ್ಗೆ ಒಂದು ಹೊಸ ಆಲೋಚನೆ ನೀಡಿತು. ಆದರೆ ತಡವಾಗಿತ್ತು. ರೆಲ್ನ ಮರಣ ಈಗಾಗಲೇ ಬಂದಿತ್ತು. ಅವನ ದೇಹವನ್ನು ಕಾಣದ ಮೆಟಲ್ ಸ್ಕ್ರ್ಯಾಪರ್ ಒಡೆದು ಹಾಕಿದಂತೆ ಅವನು ಗಾಳಿಯಲ್ಲಿ ನುಚ್ಚುನೂರಾದ. ಕ್ರಿಸ್ ಅಳುತ್ತಾ ಕುಸಿದು ಬಿದ್ದಳು. ಅವಳು ಎಲಿಯನ್ನು ನೋಡಿ, ನಿನ್ನನ್ನು ನಾನು ಕಳೆದುಕೊಳ್ಳುವುದಿಲ್ಲ ಎಂದಳು. ಅವಳು ಮರಣವನ್ನು ತಪ್ಪಿಸಲು ಸಾಧ್ಯವಿಲ್ಲ, ನಾವು ಸಾಯಲೇಬೇಕು, ಆದರೆ ಅದರ ಅರ್ಥ ಅವರು ಸತ್ತೇ ಇರಬೇಕೆಂದು ಅರ್ಥವಲ್ಲ ಎಂದು ಹೇಳಿದಳು. ಎಲಿ ತನ್ನ ಕಾರ್ನಲ್ಲಿ ಇನ್ಸುಲಿನ್ ಬ್ಯಾಕಪ್ ಇಟ್ಕೊಂಡಿದ್ಲು. ಕ್ರಿಸ್ನ ಯೋಜನೆ ಇನ್ಸುಲಿನ್ ಬಳಸಿ ಅವರ ಹೃದಯವನ್ನು ತಾತ್ಕಾಲಿಕವಾಗಿ ನಿಲ್ಲಿಸುವುದು. ಅವರು ಒಂದು ಮುಚ್ಚಿದ ಆಟೋ ರಿಪೇರ್ ಸೆಂಟರ್ಗೆ ತೆರಳಿದರು. ಎಲಿ ತನ್ನ ವೈದ್ಯಕೀಯ ಸಾಮಗ್ರಿಗಳನ್ನು ತೆಗೆದುಕೊಂಡು ಕ್ರಿಸ್ ಅನ್ನು ಅಲ್ಲಿ ಭೇಟಿಯಾದರು.
ಕ್ರಿಸ್ ಈಗಾಗಲೇ ತನ್ನ ಮರಣವನ್ನು ಕಾಣತೊಡಗಿದ್ದರು. ಅವರು ಒಳಗೆ ಒಂದು AED ಯಂತ್ರ ಕಂಡಳು. ಅವರು ಒಂದು ಲೋಹದ ಪಾತ್ರೆಯಲ್ಲಿ ನೀರು ತುಂಬಿ ಅದರಲ್ಲಿ ಐಸ್ ಹಾಕಿದರು. ಎಲಿ ಇಂಜೆಕ್ಷನ್ಗಳನ್ನು ಸಿದ್ಧಪಡಿಸಿದಳು. ಇಬ್ಬರು ಅದನ್ನು ಮಾಡಬೇಕೆಂಬುದು ಯೋಜನೆ. ಆದರೆ ಎಲಿ ಮೊದಲು ಕ್ರಿಸ್ಗೆ ಇಂಜೆಕ್ಷನ್ ನೀಡಿದಳು. ನೀನು ಬದುಕುವುದನ್ನು ನಾನು ಖಚಿತಪಡಿಸಿಕೊಳ್ಳಬೇಕು ಎಂದು ಹೇಳಿದಳು. ಆ ಕ್ಷಣದಲ್ಲೇ ಕ್ರಿಸ್ ಅವಳ ಮರಣದ ರೂಪ ಇದೇ, ಈಗ ನಡೆಯುತ್ತಿರುವುದೇ ಎಂದು ಅರಿತುಕೊಂಡಳು. ಎಲಿ ಅವಳನ್ನು ಐಸ್ ನೀರಿನಲ್ಲಿ ಮುಳುಗಿಸಿ ಮತ್ತೆ ಹೊರತೆಗೆದಳು. ಅವಳಿಗೆ ಗ್ಲೂಕ್ಯಾಗನ್ ಇಂಜೆಕ್ಷನ್ ನೀಡಿದಳು. ನಂತರ ಡಿಫಿಬ್ರಿಲೇಟರ್ ಬಳಸಿ ಶಾಕ್ ನೀಡಿದಳು. ಕ್ರಿಸ್ ಕತ್ತಲೆಯಲ್ಲೇ ಸಿಕ್ಕಿ ಹಾಕಿಕೊಂಡಳು. ಮರಣ ಅವಳನ್ನು ಹಿಡಿದಿತ್ತು. ನಿಜವಾದ ಜಗತ್ತಿನಲ್ಲಿ ಅವಳು ಎಚ್ಚರವಾಗುತ್ತಿರಲಿಲ್ಲ. ಇನ್ನೊಂದು ಕಡೆ ನೋಹ ಮತ್ತೆ ಪ್ರಜ್ಞೆಗೆ ಮರಳುತ್ತಾನೆ. ಅವನು ಗನ್ ಹಿಡಿದು ನೇರವಾಗಿ ಅವರತ್ತ ಬಂದು ಒಂದು ಸುತ್ತಿಗೆ ಹಿಡಿದು ಶಟರ್ ಬಾಗಿಲನ್ನು ಒಡೆದು ಹಾಕಲು ಪ್ರಾರಂಭಿಸ್ತಾನೆ. ಅಷ್ಟರಲ್ಲಿ ಎಲಿ ತನ್ನದೇ ಮರಣವನ್ನು ಕಾಣತೊಡಗಿದಳು. ನೋಹ ಬಾಗಿಲನ್ನು ಆಲ್ಮೋಸ್ಟ್ ಒಡೆದು ಒಳಗೆ ನುಗ್ಗುತ್ತಾನೆ. ಅವನು ಗುಂಡು ಹಾರಿಸಿ ಚಾರ್ಜಿಂಗ್ ಡಿಫಿಬ್ರಿಲೇಟರ್ ನಾಶ ಮಾಡಿದ. ಎಲಿ ಕೂಡ ಗಾಯಗೊಂಡಳು. ನೋವಿನಿಂದ ಅವಳು ಕ್ರಿಸ್ ಅನ್ನು ಕರೆದಳು. ಕ್ರಿಸ್ಯಾಂಥಮಮ್ ಎಂದು ಅವಳ ಪೂರ್ಣ ಹೆಸರನ್ನು ಉಚ್ಚರಿಸಿದಳು. ಆ ಶಬ್ದ ಕ್ರಿಸ್ಗೆ ತಲುಪಿತು. ಅವಳು ಎಲಿಯನ್ನು ನೆನಪಿಸಿಕೊಂಡಳು. ಕ್ರಿಸ್ ಮರಣದ ಹಿಡಿತದಿಂದ ತನ್ನನ್ನು ಮುಕ್ತಗೊಳಿಸಿ ಮೇಲಿನಿಂದ ಹೊಳೆಯುತ್ತಿದ್ದ ಬೆಳಕಿನತ್ತ ಸಾಗಿದಳು. ಅವಳು ಮತ್ತೆ ಬದುಕಿಗೆ ಮರಳಿದ್ಲು. ಅವಳು ಮೊದಲು ನೋಡುವುದು ಎಲಿಯ ಮರಣ. ಎಲಿ ನೋವಿನಿಂದ ತಲ್ಲಣಿಸುತ್ತಿದ್ಲು. ಅಷ್ಟರಲ್ಲಿ ನೋಹ ಒಳಗೆ ನುಗ್ಗಿದ. ನಾನು ದೇವರ ಮಗ ಎಂದು ಕೂಗುತ್ತಾ ಅವರನ್ನು ಕೊನೆಗೊಳಿಸಲು ಬಂದ. ಆದರೆ ಅವನು ಎಲಿಯ ರಕ್ತವನ್ನು ಮುಟ್ಟಿದ ಕ್ಷಣದಲ್ಲೇ ಎಲಿಯ ಮರಣ ಮಾಯವಾಯಿತು. ಬದಲಿಗೆ ನೋಹ ತನ್ನದೇ ಮರಣವನ್ನು ಕಂಡ. ಅವನು ಅದರ ಮೇಲೆ ಗುಂಡು ಹಾರಿಸಿದ. ಆದರೆ ಪ್ರತಿಯೊಂದು ಗುಂಡು ಅವನತ್ತಲೇ ಹಿಂತಿರುಗಿತು. ಕೊನೆಗೆ ಅವನ ಮರಣ ಅವನನ್ನು ತಲುಪಿತು. ಎಲಿ ಮತ್ತು ಕ್ರಿಸ್ ಇಬ್ಬರೂ ಬದುಕುಳಿದ್ರು. ನಂತರ ಕತೆ 3 ತಿಂಗಳು ಮುಂದೆ ಸಾಗುತ್ತದೆ. ಕ್ರಿಸ್ ತನ್ನ ರೂಪವನ್ನು ಸಂಪೂರ್ಣವಾಗಿ ಬದಲಿಸಿಕೊಂಡಿದ್ದಳು. ಅವಳು ನಡೆದದ್ದನ್ನು ಮರೆಯಲು ಸಾಧ್ಯವಾಗಲಿಲ್ಲ. ಆದರೆ ಇನ್ನೂ ಎಲಿ ಜೊತೆಗೇ ಇದ್ದಳು. ಮತ್ತೊಂದು ಕಡೆ ಶಾಲೆಯೊಳಗೆ ಆ ವಿಸಲ್ ಮತ್ತೊಬ್ಬ ಹುಡುಗಿಯ ಕಡೆಗೆ ದಾರಿ ಕಂಡುಕೊಳ್ಳುತ್ತದೆ ಮತ್ತು ಚಕ್ರವು ಮತ್ತೆ ಪ್ರಾರಂಭವಾಗುತ್ತದೆ ಮತ್ತು ಅಲ್ಲಿ ಈ ಕತೆ ಕೊನೆಗೊಳ್ಳುತ್ತದೆ. ಕೊನೆಯದಾಗಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.